ಹಲೋ ಹೇಳಿ ಅಮ್ಮ. ಕಂದ. ಹಲೋ, ಕಂದ, ಯಾರು? ನಾನ್ ಕಣೋ. ಯಾರು ಸ್ವಾಮಿ? ಕಂದ, ಓ, ನಾನ್ ಕಣೋ. ಯಾರು ಅವ್ರು ಕೂರ್ಲು ಸ್ವಾಮಿನ? ಯಾಕ ಹಾ ಹೇಳಿ. ಹಲೋ ಅಮಾವಾಸ್ಯೆ ಇವತ್ತಲ್ವರ? ಕಂದ, ಓ, ಅಮಾವಾಸ್ಯೆ ನಿನ್ಗೆ ಇವತ್ತು 12 ಗಂಟೆ ಕಣೋ. ಇವತ್ತು ಎಷ್ಟಾಗಿದೆ ರಾತ್ರಿ ಈಗ ಟೈಮು? ಕಾಣಲ್ಲ ಸ್ವಾಮಿ. ಅಲ್ಲ, ಈಗ ರಾತ್ರಿ ಎಷ್ಟು ಗಂಟೆನೋ? ಭಾನುವಾರ ಅಲ್ವರ, ಎಷ್ಟು 11 ಗಂಟೆನೋ 11:15 ಆಗಿರ್ಬೇಕು. ಅಲ್ಲ ಕಣೋ, ಅಲ್ಲಿ 12 ಗಂಟೆ 5 ನಿಮಿಷ ಕಣೋ. ಆಯ್ತು ಸ್ವಾಮಿ. ಏನ್ ಗೊತ್ತನೋ, ಹಾ, ನಾನು ಸ್ಮಶಾನದಲ್ಲಿ ಕೂತ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಕಣೋ, ನಿನಗೆ ಒಳ್ಳೇದಾಗಬೇಕು ಅಂತ. ಹಾ, ನಿನಗೆ ಒಳ್ಳೇದಾಗಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿನಗೆ ಒಳ್ಳೆತನ ಮಾಡಿ ನಿನಗೆ ಸರ್ಕಸ್ ಸಂಪೂರ್ತಿ ನಿನಗೆ ಕಾರಲ್ಲಿ ಓಡಾಡಬೇಕು, ನೀನು ಫ್ಲೈಟಲ್ಲಿ ಓಡಾಡಬೇಕು, ನಿನಗೆ ಒಳ್ಳೆ ಮನೆಯೆಲ್ಲ ಕಟ್ಟಬೇಕು, ನಿನಗೆ ಸುಖ ಸಮೃದ್ಧಿ ಮದುವೆ ಎಲ್ಲ ಮಾಡಿ ನಿನಗೆ ಮಾನ ಮಾಡಿ ಕೊಡೋರೆಲ್ಲ ದುಡ್ಡೆಲ್ಲ ಕೊಟ್ಟು ನಿನಗೆ ಒಳ್ಳೆ ಸಮಾನಟ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾನವನ್ನೆಲ್ಲ ಸಿಗಬೇಕಾಗಿ ನಿನಗೆಲ್ಲ ಮಾಡಿಕೊಂಡು ನಾನು ಸ್ಮಶಾನದಲ್ಲಿ ಒಂದು ಒಂದೇ ತಮ್ಮಂದು ಕೂತ್ಕೊಂಡು ನಿನಗೆ ದೇವಿನ ಆಹ್ವಾನವನ್ನು ಮಾಡಿಕೊಂಡು ನಿನಗೆ ಸ್ಮಶಾನದಲ್ಲಿ ದೇವಭೂತಗಳನ್ನು ಕಾಟಗಳು ಇಲ್ಲದೆ ನಿನಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೂತ್ಕೊಂಡು ನಾನು ಪೂಜೆ ಮಾಡ್ತಿರುವಾಗ ನೀನು ಪುನಃ ಜ್ಞಾಪಿಸ್ಕೊಂಡು ನಿನಗೆ ಮತ್ತೆ ಹೋಗುವಾಗ ಬರುವಾಗ ನಿನಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲ ದೇವರನ್ನ ಮಾಡಿಕೊಂಡು ನಿನಗೆ ಒಳ್ಳೆತನ ಮಾಡಿಕೊಂಡು ಹೋಗುವಾಗ ಬರುವಾಗ ನಿನಗೆ ಮಾಡಿಕೊಂಡು ಹೊರತು ಬರುವಾಗ ನಿನಗೆ ಒಂದು ಇಚ್ಛದಲ್ಲಿ ಹೋಗುವಾಗ ಒಂದು ಪೂರ್ವ ಜನ್ಮದಲ್ಲಿ ಬರುವಾಗ ಒಂದು ಪೂರ್ವ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಾಗ ನಿನಗೆ ಓಡಾಡೋಕ್ಕಂತ ಮಾಡಿಕೊಂಡು ಮಾಡುವಾಗ ನಿನಗೆಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡಿರುವನು ಕಂದ ನಾನು. ಸ್ವಾಮಿ ಹಾ, ನೀವು ಯಾವ್ದು ಕುಡಿಯೋದು ಎಣ್ಣೆ? ಯಾಕೋ ಈ ತರ ಮಾತಾಡ್ತಿದ್ಯಾ ನೀನು? ಕಂದ? ನಮ್ಮನ್ನ ಯಾಕೆ ಕುಡುಕರು ಮಾಡ್ತೀಯ? ಯಾಕೋ ಕಂದ? ಕಂದ ತಡಿ, 1 ನಿಮಿಷ ತಡಿ. ಅಮಾವಾಸ್ಯೆ ಇವತ್ತು, ಅಮಾವಾಸ್ಯೆ ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಒಂದು ದೆವ್ವವನ್ನು ಕುಂಡಿಸ್ಕೊಂಡಿದ್ದೀನಿ ಕಣೋ. ಜುಟ್ಟಿ ಹಿಡಿದು ಕುಂಡಿಸ್ಕೊಂಡಿದ್ದೀನಿ ನಿನ್ಗೋಸ್ಕರ. ನಿನಗೆ ಯಾರು ಕಷ್ಟ ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾ ಇಲ್ಲ ಹೇಳು. ಅವರ ಮನೆ ಬಾಗಿಲನ್ನ ಕಳಿಸಿ ಅವ್ರು ಕೊಡಬಾರ್ದ ಕಷ್ಟನೆಲ್ಲ ಕೊಟ್ಟು ನಿನಗೆ ಅವರೇ ತಂದು ದುಡ್ಡು ಮನೆ ಹತ್ರ ಕೊಡಬೇಕು, ಆ ಥರ ಮಾಡ್ತೀನಿ. ಪೂರ್ವ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ನಾನು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಬಂದು ಕುಂದ್ಕೊಂಡು ಜುಟ್ಟು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಕುಡಿದ್ಬಿಟ್ಟು ನಾ ಮಾತಾಡ್ದಂಗ